SSC JD ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ. ಒಂದನೇ ಪ್ರಶ್ನೆ, ಛತ್ ಪೂಜೆ ಮುಖ್ಯವಾಗಿ ಯಾವ ರಾಜ್ಯದ ಹಬ್ಬವಾಗಿದೆ? ಒಂದನೇ ಆಪ್ಷನ್ ಮಹಾರಾಷ್ಟ್ರ, ಎರಡನೇ ಆಪ್ಷನ್ ಕೇರಳ, ಮೂರನೇ ಆಪ್ಷನ್ ಬಿಹಾರ್, ನಾಲ್ಕನೇ ಆಪ್ಷನ್ ತ್ರಿಪುರ. ಸರಿ ಉತ್ತರ 3 ಬಿಹಾರ್. ಎರಡನೆಯ ಪ್ರಶ್ನೆ, ಅಸ್ಸಾಂನ 3 ಬಿಹು ಹಬ್ಬಗಳಲ್ಲಿ ಒಂದಾದ ಕಟ್ಟಿ ಬಿಹುವನ್ನು ಡ್ಯಾಶ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಏಪ್ರಿಲ್, ಎರಡನೇ ಆಪ್ಷನ್ ಅಕ್ಟೋಬರ್, ಮೂರನೇ ಆಪ್ಷನ್ ಜನವರಿ, ನಾಲ್ಕನೇ ಆಪ್ಷನ್ ಡಿಸೆಂಬರ್. ಸರಿ ಉತ್ತರ 2 ಅಕ್ಟೋಬರ್. ಮೂರನೆಯ ಪ್ರಶ್ನೆ, ಅಂಬುಬಾಚಿ ಮೇಳ ಈಶಾನ್ಯ ಭಾರತದ ಯಾವ ದೇವಾಲಯಗಳಲ್ಲಿ ನಡೆಯುತ್ತದೆ? ಒಂದನೇ ಆಪ್ಷನ್ ದಕ್ಷಿಣೇಶ್ವರ ಕಾಳಿ, ಎರಡನೇ ಆಪ್ಷನ್ ಭುವನೇಶ್ವರಿ, ಮೂರನೇ ಆಪ್ಷನ್ ಬಿಲ್ಲೇಶ್ವರ, ನಾಲ್ಕನೇ ಆಪ್ಷನ್ ಕಾಮಾಖ್ಯ. ಸರಿ ಉತ್ತರ 4 ಕಾಮಾಖ್ಯ. ನಾಲ್ಕನೆಯ ಪ್ರಶ್ನೆ, ಕೃಷ್ಣನ್ ಪುನರ್ಸ್ಥಾಪನವನ್ನು ಗುರುತಿಸಲು ಈ ಘಟನೆಯನ್ನು ಆಚರಿಸಲಾಗುತ್ತದೆ? ಇವೆಂಟ್ ಅನ್ನು ಗುರುತಿಸಿ. ಒಂದನೇ ಆಪ್ಷನ್ ಈಸ್ಟರ್, ಎರಡನೇ ಆಪ್ಷನ್ ಕ್ರಿಸ್ಮಸ್, ಮೂರನೇ ಆಪ್ಷನ್ ಪವಿತ್ರ ಗುರುವಾರ, ನಾಲ್ಕನೇ ಪ್ರಶ್ನೆ ಶುಭ ಶುಕ್ರವಾರ. ಸರಿ ಉತ್ತರ 1 ಈಸ್ಟರ್. ಐದನೆಯ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯದಲ್ಲಿ ಹಾರ್ನ್ ಬೆಲ್ ಹಬ್ಬವನ್ನು ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ನಾಗಾಲ್ಯಾಂಡ್, ಎರಡನೇ ಆಪ್ಷನ್ ಲಡಾಖ್, ಮೂರನೇ ಆಪ್ಷನ್ ರಾಜಸ್ಥಾನ್, ನಾಲ್ಕನೇ ಆಪ್ಷನ್ ತಮಿಳುನಾಡು. ಸರಿ ಉತ್ತರ 1 ನಾಗಾಲ್ಯಾಂಡ್. ಆರನೆಯ ಪ್ರಶ್ನೆ, 6 ದಿನಗಳ ಖಜುರಾಹೋ ನೃತ್ಯ ಉತ್ಸವವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಹರಿಯಾಣ, ಎರಡನೇ ಆಪ್ಷನ್ ಮಧ್ಯಪ್ರದೇಶ್, ಮೂರನೇ ಆಪ್ಷನ್ ಅಸ್ಸಾಂ, ನಾಲ್ಕನೇ ಆಪ್ಷನ್ ಕೇರಳ. ಸರಿ ಉತ್ತರ 2 ಮಧ್ಯಪ್ರದೇಶ್. ಏಳನೆಯ ಪ್ರಶ್ನೆ, ಅಸ್ಸಾಂನಲ್ಲಿ ಯಾವ ಸುಗ್ಗಿ ಹಬ್ಬವನ್ನು ಪ್ರಸಿದ್ಧವಾಗಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಲೋಹರಿ, ಎರಡನೇ ಆಪ್ಷನ್ ಮಕರ ಸಂಕ್ರಾಂತಿ, ಮೂರನೇ ಆಪ್ಷನ್ ಓಣಂ, ನಾಲ್ಕನೇ ಆಪ್ಷನ್ ಭುಗಾಲಿ ಬಿಹು. ಸರಿ ಉತ್ತರ 4 ಭುಗಾಲಿ ಬಿಹು. ಎಂಟನೆಯ ಪ್ರಶ್ನೆ, ಬೈಸಾಖಿ ಹಬ್ಬವನ್ನು ಮುಖ್ಯವಾಗಿ ಡ್ಯಾಶ್ ಮತ್ತು ಡ್ಯಾಶ್ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ನಾಗಾಲ್ಯಾಂಡ್, ತ್ರಿಪುರ, ಎರಡನೇ ಆಪ್ಷನ್ ರಾಜಸ್ಥಾನ್, ಮಧ್ಯಪ್ರದೇಶ್, ಮೂರನೇ ಆಪ್ಷನ್ ಪಂಜಾಬ್, ಹರಿಯಾಣ, ನಾಲ್ಕನೇ ಆಪ್ಷನ್ ತಮಿಳುನಾಡು, ಕೇರಳ. ಸರಿ ಉತ್ತರ 3 ಪಂಜಾಬ್, ಹರಿಯಾಣ. ಒಂಬತ್ತನೆಯ ಪ್ರಶ್ನೆ, ಮಕರ ಸಂಕ್ರಾಂತಿಯು ಉತ್ತರಾಯಣದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಇದನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ 20 ಜನವರಿ, ಎರಡನೇ ಆಪ್ಷನ್ 16 ಮಾರ್ಚ್, ಮೂರನೇ ಆಪ್ಷನ್ 14 ಜನವರಿ, ನಾಲ್ಕನೇ ಆಪ್ಷನ್ 15 ಫೆಬ್ರವರಿ. ಸರಿ ಉತ್ತರ 3 14 ಜನವರಿ. ಹತ್ತನೆಯ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಸೋನಿಯಾಪುರ್ ಜಾನುವಾರು ಜಾತ್ರೆ ನಡೆಯುತ್ತದೆ? ಒಂದನೇ ಆಪ್ಷನ್ ಬಿಹಾರ್, ಎರಡನೇ ಆಪ್ಷನ್ ಮಧ್ಯಪ್ರದೇಶ್, ಮೂರನೇ ಆಪ್ಷನ್ ಜಾರ್ಖಂಡ್, ನಾಲ್ಕನೇ ಆಪ್ಷನ್ ಉತ್ತರ ಪ್ರದೇಶ್. ಸರಿ ಉತ್ತರ 1 ಬಿಹಾರ್. 11ನೇ ಪ್ರಶ್ನೆ, ಮೂರನೇ ಪಾನಿಪತ್ ಕದನವು ಡ್ಯಾಶ್ ರಂದು ನಡೆಯಿತು? ಒಂದನೇ ಆಪ್ಷನ್ 8 ಏಪ್ರಿಲ್ 1782, ಎರಡನೇ ಆಪ್ಷನ್ 31 ಆಗಸ್ಟ್ 1796, ಮೂರನೇ ಆಪ್ಷನ್ 26 ನವೆಂಬರ್ 1773, ನಾಲ್ಕನೇ ಆಪ್ಷನ್ 14 ಜನವರಿ 1761. ಸರಿ ಉತ್ತರ 4 14 ಜನವರಿ 1761. 12ನೇ ಪ್ರಶ್ನೆ, ಶಿವಾಜಿ 1630ರಲ್ಲಿ ಡ್ಯಾಶ್ ರಲ್ಲಿ ಜನಿಸಿದರು? ಒಂದನೇ ಆಪ್ಷನ್ ಆಗ್ರಾ, ಎರಡನೇ ಆಪ್ಷನ್ ಸೂರತ್, ಮೂರನೇ ಆಪ್ಷನ್ ಶಿವನೇರಿ, ನಾಲ್ಕನೇ ಆಪ್ಷನ್ ನಾಗಪುರ್. ಸರಿ ಉತ್ತರ 3 ಶಿವನೇರಿ. 13ನೇ ಪ್ರಶ್ನೆ, ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು? ಒಂದನೇ ಆಪ್ಷನ್ ಫ್ರೆಂಚ್, ಎರಡನೇ ಆಪ್ಷನ್ ಬ್ರಿಟಿಷ್, ಮೂರನೇ ಆಪ್ಷನ್ ಪೋರ್ಚುಗೀಸ್, ನಾಲ್ಕನೇ ಆಪ್ಷನ್ ಸ್ಪ್ಯಾನಿಷ್. ಸರಿ ಉತ್ತರ 3 ಪೋರ್ಚುಗೀಸ್. 14ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಪೋರ್ಚುಗೀಸರು ಗೋವಾವನ್ನು ವಶಪಡಿಸಿಕೊಂಡರು? ಒಂದನೇ ಆಪ್ಷನ್ ಕ್ರಿಸ್ತಶಕ 1475, ಎರಡನೇ ಆಪ್ಷನ್ ಕ್ರಿಸ್ತಶಕ 1610, ಮೂರನೇ ಆಪ್ಷನ್ ಕ್ರಿಸ್ತಶಕ 1540, ನಾಲ್ಕನೇ ಆಪ್ಷನ್ ಕ್ರಿಸ್ತಶಕ 1510. ಸರಿ ಉತ್ತರ 4 ಕ್ರಿಸ್ತಶಕ 1510. 15ನೇ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಡ್ಯಾಶ್ ವರ್ಷದಲ್ಲಿ ಫ್ರೆಂಚ್ ಅವರಿಂದ ಪಾಂಡಿಚೇರಿಯನ್ನು ಸ್ವಾಧೀನಪಡಿಸಿಕೊಂಡಿತು? ಒಂದನೇ ಆಪ್ಷನ್ 1674, ಎರಡನೇ ಆಪ್ಷನ್ 1699, ಮೂರನೇ ಆಪ್ಷನ್ 1738, ನಾಲ್ಕನೇ ಆಪ್ಷನ್ 1761. ಸರಿ ಉತ್ತರ 4 1761.